ಮುಸಫಿರ್ ಖಾನ್ ಮತ್ತು ಹೊಂಡ ಸಂತೆಬೆನ್ನೂರು. ಸಂತೆಬೆನ್ನೂರಿನ ಪುಷ್ಕರಣಿಯನ್ನು ಕ್ರಿಸ್ತ 16ನೇ ಶತಮಾನದಲ್ಲಿ ಕೆಂಗಪ್ಪ ನಾಯಕನ ಹಿರಿಯ ಮಗ ಹನುಮಪ್ಪ ನಾಯಕನು ನಿರ್ಮಿಸಿದನು. ಈ ಪುಷ್ಕರಣಿಯ 4 ಬದಿಗಳಲ್ಲಿ ಬೆಣಚು ಕಲ್ಲಿನ ಚಪ್ಪಡಿಗಳಿಂದ ಮೆಟ್ಟಿಲುಗಳನ್ನಾಗಿ ಮಾಡಲಾಗಿದೆ. 8 ಗೋಪುರಗಳಿಂದ ನಿರ್ಮಿಸಲಾಗಿದೆ. ಅವುಗಳಲ್ಲಿ 6 ಮಾತ್ರ ಸುಸ್ಥಿತಿಯಲ್ಲಿ ಉಳಿದಿವೆ. ಪುಷ್ಕರಣಿಯ ಮಧ್ಯದಲ್ಲಿರುವ ಸಾಲಂಕೃತ ಮಂಟಪವು ಪ್ರಧಾನ ಆಕರ್ಷಣೀಯವಾಗಿದೆ. ಹಿಂದೂ ಸಾರ್ಸನಿಕ್ ವಾಸ್ತುಶೈಲಿಯಲ್ಲಿ ನಿರ್ಮಿಸಲಾಗಿದೆ. ನೋಡಿ, ಪ್ರತಿಯೊಬ್ಬ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಕರ್ಕೊಂಬಂದು ಒನ್ ಡೇ ಇಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಒಳ್ಳೆ ಫುಲ್ ವಿಶಾಲವಾಗಿ ಖಾಲಿ ಗ್ರೌಂಡ್ ಇದೆ, ಪಾರ್ಕ್ ಥರ ಮಾಡಿದ್ದಾರೆ. ನಡುವೆ ಈ ಹೊಂಡದಲ್ಲಿ ಸಖತ್ತು ಮೀನುಗಳು, ನಡುವೆ ಇರೋ ಮಂಟಪಗಳು ನೋಡಿ ಎಲ್ಲರೂ ಖುಷಿ ಪಡ್ತೀರಾ. ಮತ್ತು ಸುಸ್ತಾದರೆ ವಿಶ್ರಾಂತಿ ಪಡೆಯೋದಕ್ಕೂ ಜಾಗ ವ್ಯವಸ್ಥೆ ಇದೆ. ಲಾಕ್ ಮಾಡಿರ್ತಾರೆ, ಆದರೆ ಗಲೀಜು ಮಾಡ್ಬಾರ್ದು, ಹೋಗ್ಬೋದು ಒಳಗೆ, ಯಾರು ಗಲೀಜು ಮಾಡ್ಬಾರ್ದು. ಯಾರೆಲ್ಲ ಒಂದಿನ ಟ್ರಿಪ್ ಥರ ಬಂದು ಸಂತೆಬೆನ್ನೂರಿನ ಪುಷ್ಕರಣಿಯನ್ನು ನೋಡಿ ಮಕ್ಕಳಿಗೆಲ್ಲ ತೋರಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಮಕ್ಕಳೆಲ್ಲರೂ ಸಹ ಮೀನುಗಳ ಜೊತೆ ಆಟ ಆಡ್ಬೋದು, ಮಂಡಕ್ಕಿ ಹಾಕ್ಬೋದು, ಬ್ರೆಡ್ ಹಾಕ್ತಾರೆ ಎಲ್ಲರೂ. ತುಂಬಾ ಖುಷಿಪಟ್ಟು ಎಂಜಾಯ್ ಮಾಡ್ತೀರಾ. ಎಲ್ಲರೂ ಸಹ ಯಾರೆಲ್ಲ ನೋಡಿಲ್ವೋ ಬಂದು ಈ ಪ್ಲೇಸ್ನ ನೋಡಿ, ಯಾರೆಲ್ಲ ನೋಡಿದ್ದೀರಾ ಮಕ್ಕಳನ್ನ ಕರ್ಕೊಂಬಂದು ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.